Hello guys, in the previous video we have covered introduction to internal reconstruction, and in this video we are going to see methods of internal reconstruction. As you know, internal reconstruction is a process of reorganizing or reconstructing a company internally by reducing its share capital and claims of creditors and debenture holders in order to write off accumulated losses, fictitious assets and excess value of assets, with the aim of turning a loss-making company into a profitable one. And a company can undertake internal reconstruction under the following methods. These are alteration of share capital, variation of shareholder rights, reduction of share capital, compromise or arrangement, and surrender of shares. Let us discuss these methods in detail. First one, alteration of share capital. Alteration means change. Alteration of share capital means changes in share capital. ಶೇರ್ ಕ್ಯಾಪಿಟಲಲ್ಲಿ ಬದಲಾವಣೆ ಮಾಡೋದ್ರ ಮೂಲಕ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಮಾಡ್ಬೋದು. ಅದಕ್ಕೆ ಯಾವ ರೀತಿ ಚೇಂಜಸ್ನ ಮಾಡುತ್ತೆ ಅಂದರೆ, ಫಸ್ಟ್ ಒನ್ ಇನ್ಕ್ರೀಸ್ ಇನ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡೋದ್ರ ಮೂಲಕ ಎ ಕಂಪನಿ ಕ್ಯಾನ್ ಇನ್ಕ್ರೀಸ್ ಇಟ್ ಶೇರ್ ಕ್ಯಾಪಿಟಲ್ ಬೈ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಮೀನ್ಸ್ ಹೊಸದಾಗಿ ಶೇರ್ಸ್ನ ಅಡಿಷನಲಿ ಇಶ್ಯೂ ಮಾಡೋದ್ರನ್ನ ಫ್ರೆಶ್ ಇಶ್ಯೂ ಅಂತ ಕರಿತೀವಿ. ಫ್ರೆಶ್ ಇಶ್ಯೂ ಮಾಡಿದಾಗ ಯೂಶುವಲ್ ಆಗಿ ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ದಟ್ ಈಸ್ ದ ಒನ್ ವೇ. ನೆಕ್ಸ್ಟ್ ಒನ್, ಕನ್ಸಾಲಿಡೇಷನ್ ಆಫ್ ಶೇರ್ಸ್. Consolidation of shares means grouping up of shares, or in other words, converting smaller amount shares into larger amount shares. ಸಣ್ಣ ಮೊತ್ತದ ಶೇರ್ಗಳನ್ನ ಹೆಚ್ಚು ಮೊತ್ತದ ಶೇರ್ಗಳಿಗೆ ಕನ್ವರ್ಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಇಫ್ ಎ ಕಂಪನಿ ಹ್ಯಾಸ್ 10,000 shares of ₹10 each. 10,000 shares ಇದೆ, ಪರ್ ಶೇರ್ ವ್ಯಾಲ್ಯೂ 10 rupees ಇದೆ. ಅಲ್ಲಿಗೆ ಶೇರ್ ಕ್ಯಾಪಿಟಲ್ ನಮಗೆ ಎಷ್ಟು ಬರುತ್ತೆ? 10,000 into 10, 1 lakh ಶೇರ್ ಕ್ಯಾಪಿಟಲ್ ಬರುತ್ತೆ. 10 rupees ಪರ್ ಶೇರ್ ವ್ಯಾಲ್ಯೂ. 10 rupees ಇಸ್ ವೆರಿ ಸ್ಮಾಲ್ ಅಮೌಂಟ್. ಈ ಸ್ಮಾಲ್ ಅಮೌಂಟ್ ಶೇರ್ಸನ್ನು ಲಾರ್ಜ್ ಅಮೌಂಟ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡುವಂಥದ್ದು ಬೈ ಗ್ರೂಪಿಂಗ್ ಅಪ್ ಆಫ್ ಶೇರ್ಸ್. ಕ್ಲಬ್ ಮಾಡೋದ್ರ ಮೂಲಕ ಶೇರ್ಸನ್ನು ಲಾರ್ಜರ್ ಅಮೌಂಟ್ ಕನ್ವರ್ಟ್ ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್, 10 rupees ಶೇರ್ಸ್ನ 10 ಶೇರ್ಸ್ನ ಕ್ಲಬ್ ಮಾಡ್ತಾರೆ. 10 into 10, 100 rupees. 100 rupees ಶೇರ್ಸ್ ಆಗಿ ಕನ್ವರ್ಟ್ ಮಾಡುವಂಥದ್ದು. 100 rupees ಶೇರ್ಸ್ ಆದರೆ ಇಲ್ಲಿ ಶೇರ್ ಕ್ಯಾಪಿಟಲ್ ರಿಮೈನ್ಸ್ ಸೇಮ್, 1 lakh ಇರುತ್ತೆ. ಇಲ್ಲಿ ಎಷ್ಟು ಬರುತ್ತೆ ನಂಬರ್ ಆಫ್ ಶೇರ್ಸಲ್ಲಿಗೆ? 1000 ಶೇರ್ಸ್ ಬರುತ್ತೆ. 1000 shares of ₹100 each. ಅಂದರೆ ಸ್ಮಾಲ್ ಅಮೌಂಟ್ ಶೇರ್ಸ್ನ ಲಾರ್ಜರ್ ಅಮೌಂಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ದಿಸ್ ಈಸ್ ಕನ್ಸಾಲಿಡೇಷನ್ ಆಫ್ ಶೇರ್ಸ್. ನೆಕ್ಸ್ಟ್ ವೇ, subdivision of shares. Subdivision of shares means it is exactly vice versa of consolidation of shares. Consolidation of shares ಏನಿದೆ ಅದಕ್ಕೆ ಆಪೋಸಿಟ್ ಇದೆ. ಅಂದರೆ ಲಾರ್ಜರ್ ಅಮೌಂಟ್ ಶೇರ್ಸ್ನ ಸ್ಮಾಲರ್ ಅಮೌಂಟ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಟೇಕ್ ದಿ ಸೇಮ್ ಎಕ್ಸಾಂಪಲ್ ತಗೊಳ್ಳಿ, ಬಟ್ ಇಲ್ಲಿ ಫಸ್ಟ್ 100 rupees ಶೇರ್ಸ್ನ ತಗೊಳ್ಳಿ. 100 rupees ಇಸ್ ಕ್ವೈಟ್ ಲಾರ್ಜರ್ ಅಮೌಂಟ್. ಇದನ್ನು 100 rupees ಶೇರ್ಸ್ನ ಸ್ಮಾಲರ್ ಅಮೌಂಟ್ ಆಗಿ ಸ್ಪ್ಲಿಟ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, 100 rupees ಶೇರ್ಸ್ನ 10 ಶೇರ್ಸ್ನ ಆಗಿ ಸ್ಪ್ಲಿಟ್ ಮಾಡ್ತಿದ್ರೆ 10 rupees ಈಚ್ ಬರುತ್ತೆ. ಸ್ಪ್ಲಿಟ್ ಮಾಡಿದ್ರೆ 10 rupees ಈಚ್ ಬರುತ್ತೆ. ಅದನ್ನು ಸ್ಮಾಲರ್ ಅಮೌಂಟ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ದಿಸ್ ಇಸ್ ಸಬ್ ಡಿವಿಷನ್ ಆಫ್ ಶೇರ್ಸ್. ನೆಕ್ಸ್ಟ್ ಒನ್, ಕನ್ವರ್ಷನ್ ಆಫ್ ಶೇರ್ ಇಂಟು ಸ್ಟಾಕ್ ಆರ್ ವೈಸ್ ವರ್ಸ. ಅಂದರೆ ಶೇರ್ಸ್ನ ಸ್ಟಾಕ್ ಆಗಿ ಕನ್ವರ್ಟ್ ಮಾಡೋವಂಥದ್ದು, ಇಲ್ಲ ಸ್ಟಾಕ್ನ ಶೇರ್ಸ್ ಆಗಿ ಕನ್ವರ್ಟ್ ಮಾಡೋವಂಥದ್ದು. ಸ್ಟಾಕ್ ಮೀನ್ಸ್ ಕಲೆಕ್ಷನ್ ಆಫ್ ಶೇರ್ಸ್ ಆಫ್ ಎ ಶೇರ್ ಹೋಲ್ಡರ್. ಶೇರ್ ಹೋಲ್ಡರ್ ಎಷ್ಟು ಟೋಟಲ್ ಶೇರ್ಸ್ನ ಹೊಂದಿರ್ತಾನೆ ಅದನ್ನು ನಾವಿಲ್ಲಿ ಸ್ಟಾಕ್ ಅಂತ ಟ್ರೀಟ್ ಮಾಡ್ತೀವಿ. ಅಂದರೆ ಅದನ್ನು ಕಂಪನಿ ಒಂದು ಫಂಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಫಂಡ್ನ ಇಲ್ಲಿ ಸ್ಟಾಕ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಅಸ್ಯೂಮ್ ಇಫ್ ಎ ಶೇರ್ ಹೋಲ್ಡರ್ ಹ್ಯಾಸ್ 100 shares in a company. ಒಂದು ಕಂಪ್ನಿಯಲ್ಲಿ 100 shares ಇದೆ, ಸಿಂಗಲ್ ಶೇರ್ ಹೋಲ್ಡರ್ದು. ಅಂದರೆ ಆ ಸಿಂಗಲ್ ಶೇರ್ ಹೋಲ್ಡರ್ಸ್ 100 shares ಹೊಂದಿರ್ತದೆ, ಅದನ್ನು ಒಂದು ಸ್ಟಾಕ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದು ಶೇರ್ಸ್ ಇಂಟು ಸ್ಟಾಕ್ ಆ್ಯಂಡ್ ಆರ್ ವೈಸ್ ವರ್ಸ ಅಂದರೆ ಸ್ಟಾಕ್ ಇಂಟು ಶೇರ್ಸ್. ಅಂದರೆ ಒಂದು ಸ್ಟಾಕ್ ಇರೋದನ್ನು 100 shares ಆಗಿ ಕನ್ವರ್ಟ್ ಮಾಡುವಂಥದ್ದು. Next one, cancellation of shares. Cancellation of shares means here cancellation of unissued shares.
ಅನ್ಇಶ್ಯೂಡ್ ಶೇರ್ಸ್ ಯೂಶುವಲ್ ಆಗಿ ಆಥರೈಸ್ಡ್ ಕ್ಯಾಪಿಟಲ್ ಇನ್ಕ್ಲೂಡ್ ಆಗಿರುತ್ತೆ. ಆಥರೈಸ್ಡ್ ಕ್ಯಾಪಿಟಲ್ ಅನ್ಇಶ್ಯೂಡ್ ಶೇರ್ಸ್ ಇರೋದ್ರೆ ಕ್ಯಾನ್ಸಲ್ ಮಾಡ್ಬೋದು. ಓಕೆ, ದೀಸ್ ಆರ್ ದಿ 5 ways of making changes in share capital of a company. Next one, variation of shareholder rights. shareholder rights na change ಮಾಡುವಂಥದ್ದು. ವೇರಿಯೇಷನ್ ಮೀನ್ಸ್ changes in shareholder rights. ಓಕೆ, ಶೇರ್ ಹೋಲ್ಡರ್ಸ್ ಅಂದರೆ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬರೋದಿಲ್ಲ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಬರ್ತದೆ. ಮತ್ತು ಶೇರ್ ಹೋಲ್ಡರ್ಸ್ಗೆ ವೇರಿಯಸ್ ರೈಟ್ಸ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ವೋಟಿಂಗ್ ರೈಟ್ಸ್ ಇರುತ್ತೆ, ಮತ್ತು ಡಿವಿಡೆಂಟ್, ಪೇಮೆಂಟ್ ಆಫ್ ಡಿವಿಡೆಂಟ್ ಆ್ಯಂಡ್ ರಿಪೇಮೆಂಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಸೊ ಆನ್ ಲೈಕ್ ದಟ್. ಓಕೆ, ವೇರಿಯಸ್ ರೈಟ್ಸ್ ಇರುತ್ತೆ. ಇಲ್ಲಿ ಯಾವ ರೈಟ್ಸಿಗೆ ಚೇಂಜಸ್ ಮಾಡ್ತಾರೆ ಅಂದರೆ ಯೂಶುವಲ್ ಆಗಿ 2 ರೀತಿ ಮಾಡ್ಬೋದು. ಒಂದು ರೇಟ್ ಆಫ್ ಡಿವಿಡೆಂಟನ್ನು ಚೇಂಜ್ ಮಾಡ್ಬೋದು ಆ್ಯಂಡ್ ಟೈಪ್ ಆಫ್ ಶೇರನ್ನು ಚೇಂಜ್ ಮಾಡ್ಬೋದು. ಓಕೆ, ರೇಟ್ ಆಫ್ ಡಿವಿಡೆಂಟ್ ಏನು ಮಾಡ್ಬೋದು ಅಂದರೆ ಹೈಯರ್ ರೇಟ್ ಆಫ್ ಡಿವಿಡೆಂಟ್ ಇದ್ದರೆ ಲೋವರ್ ರೇಟ್ ಆಫ್ ಡಿವಿಡೆಂಟ್ಗೆ ರೆಡ್ಯೂಸ್ ಮಾಡ್ಬೋದು. ಇನ್ ದಟ್ ವೇ they can reduce the burden of paying dividend. For example, if a company has 10% preference shares, ಒಂದು ಕಂಪ್ನಿಯಲ್ಲಿ 10% ಪ್ರಿಫರೆನ್ಸ್ ಶೇರ್ಸ್ ಇದೆ ಅಂದರೆ 10% ಡಿನೋಟ್ಸ್ ರೇಟ್ ಆಫ್ ಡಿವಿಡೆಂಟ್. ಓಕೆ, 10% ಡಿವಿಡೆಂಟನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಇವಾಗ ಕಂಪನಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಹೋಗ್ತದೆ ಅಂದರೆ ಈ 10% ಹೆಚ್ಚಿಗೆ ಅನಿಸಿದ್ರೆ ಕಡಿಮೆ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ 2% ರಿಡ್ಯೂಸ್ ಮಾಡ್ತಾರೆ ಅಂತ ಅಸ್ಯೂಮ್ ಮಾಡಿ. 2% ರಿಡ್ಯೂಸ್ ಮಾಡಿದ್ರೆ ಇಟ್ ಕಮ್ ಡೌನ್ ಟು 8% ಪ್ರಿಫರೆನ್ಸ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಮತ್ತು ಅನದರ್ ವೇಸ್ ಬೈ ಚೇಂಜಿಂಗ್ ಟೈಪ್ ಆಫ್ ಶೇರನ್ನು ಚೇಂಜ್ ಮಾಡ್ಬೋದು. ಓಕೆ, ಟೈಪ್ ಆಫ್ ಶೇರಲ್ಲಿ ಪ್ರಿಫರೆನ್ಸ್ ಶೇರ್ಸಲ್ಲಿ ಯೂಶುವಲ್ ಆಗಿ 2 ಮೈನ್ ಟೈಪ್ಸ್ ಬರುತ್ತೆ. ಒಂದು ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್, another one is non-cumulative preference shares. Cumulative preference shares means is a preference share whose annual fixed rate of dividend, if it cannot be paid in any year, accrues until it can. ಅಂದರೆ ಯಾವುದೇ ಒಂದು ವರ್ಷ ಯೂಶುವಲ್ ಆಗಿ ಏನಿರುತ್ತೆ ಅಂದರೆ ಪ್ರಿಫರೆನ್ಸ್ ಶೇರ್ಸ್ಗೆ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಟ್ ಇರುತ್ತೆ. ಯಾಕೆಂದರೆ ಒಂದು 8%, 10% ಲೈಕ್ ದಟ್ ಅಷ್ಟು ಪರ್ಸೆಂಟ್ ಕೊಡಲೇಬೇಕಾಗುತ್ತೆ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸಲ್ಲಿ. ಯಾವುದೇ ವರ್ಷ ಕಂಪನಿ ಡಿವಿಡೆಂಟ್ ಪೇಮೆಂಟ್ ಮಾಡೋದಕ್ಕೆ ಫೇಲ್ ಆದರೆ, ಕಂಪನಿ ಪ್ರಾಫಿಟ್ ಅರ್ನ್ ಮಾಡಿದ್ರೆ ಯೂಶುವಲ್ ಆಗಿ ಡಿವಿಡೆಂಟ್ ಪೇಮೆಂಟ್ ಮಾಡೋದು, ಲಾಸ್ ಇನ್ಕರ್ ಆದರೆ ಡಿವಿಡೆಂಟ್ ಪೇಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ರೀತಿ ಯಾವುದೇ ಒಂದು ವರ್ಷ ಫೇಲ್ ಆದರೆ ಅದು ನೆಕ್ಸ್ಟ್ ಇಯರ್ಗೆ ಅಕ್ಯುಮುಲೇಟ್ ಆಗುತ್ತೆ, ಅಂದರೆ ನೆಕ್ಸ್ಟ್ ಇಯರ್ ಪೇಮೆಂಟ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಇಯರ್ 2 years ಡಿವಿಡೆಂಟನ್ನು ಪೇಮೆಂಟ್ ಮಾಡಬೇಕು. ಇದು ನೆಕ್ಸ್ಟ್ ಇಯರ್ ಫೇಲ್ ಆದರೆ ಸಬ್ಸಿಕ್ವೆಂಟ್ ಇಯರ್ಗೆ ಹೋಗುತ್ತೆ. ಓಕೆ, ಸಬ್ಸಿಕ್ವೆಂಟ್ ಇಯರ್ಲಿ 3 years ಡಿವಿಡೆಂಟನ್ನು ಪೇಮೆಂಟ್ ಮಾಡಬೇಕು. ಈ ರೀತಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅಕ್ಯುಮುಲೇಟ್ ಆಗ್ತಾ ಹೋದರೆ ಕಂಪ್ನಿ ಮೇಲೆ ಬರ್ಡನ್ನು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ರೀತಿ ಶೇರ್ಸ್ನ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಓಕೆ, ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಮೀನ್ಸ್ if the payment of if a dividend of any year is missed, the dividend is lost forever and never paid. ಯಾವುದೇ ವರ್ಷದ ಡಿವಿಡೆಂಟ್ ಪೇಮೆಂಟ್ ಮಾಡೋದ್ರಲ್ಲಿ ಕಂಪನಿ ಫೇಲ್ ಆದರೆ ಆ ವರ್ಷದ ಡಿವಿಡೆಂಟನ್ನು ಕಂಪನಿ ಯಾವುದೇ ಕಾರಣಕ್ಕೂ ಪೇಮೆಂಟ್ ಮಾಡೋದಿಲ್ಲ ಶೇರ್ ಹೋಲ್ಡರ್ಸ್. ಯೂಶುವಲ್ ಆಗಿ ಲಾಸ್ ಇನ್ಕರ್ ಮಾಡಿದ್ರೆ ಕಂಪ್ನಿ ಪೇಮೆಂಟ್ ಮಾಡೋಂಥ ಅವಶ್ಯಕತೆ ಇರೋದು ಡಿವಿಡೆಂಟನ್ನು. ಯಾವ ವರ್ಷ ಪ್ರಾಫಿಟ್ ಅರ್ನ್ ಮಾಡುತ್ತೆ ಆ ವರ್ಷ ಮಾತ್ರ ಪೇಮೆಂಟ್ ಮಾಡಬೇಕು. ಅಲ್ಲಿಗೆ ಯಾವುದೇ ರೀತಿ ಬರ್ಡನ್ ಇನ್ಕ್ರೀಸ್ ಆಗಲ್ಲ ಇಲ್ಲಿ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸಲ್ಲಿ. ಅದರಿಂದ ಏನು ಮಾಡ್ತಾರೆ, ಕಂಪನಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಹೋಗ್ಬೇಕಾದ್ರೆ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ನ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ನೆಕ್ಸ್ಟ್ ಮೆಥಡ್ ಈಸ್ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ನ ರಿಡ್ಯೂಸ್ ಮಾಡೋವಂಥದ್ದು, ಅಂದರೆ ಕಡಿಮೆ ಮಾಡೋವಂಥದ್ದು. ಯಾವ ರೀತಿ ರಿಡ್ಯೂಸ್ ಮಾಡ್ತಿದ್ರೆ ದೇರ್ ಆರ್ 2 ways. By reducing paid up value only and reducing both face value and paid up value. Okay, face value means the value at which the company will price this share. ಅಂದರೆ ಕಂಪನಿ ಶೇರ್ಸನ್ನು ರೈಸ್ ಮಾಡಬೇಕು ಅಂದಾಗ ಒಂದು ಪ್ರತಿ ಶೇರ್ಗೆ ಪ್ರೈಸನ್ನು ಫಿಕ್ಸ್ ಮಾಡುತ್ತೆ, ಅದನ್ನು ನಾವಿಲ್ಲಿ ಫೇಸ್ ವ್ಯಾಲ್ಯೂ ಅಂತ ಟ್ರೀಟ್ ಮಾಡ್ತೀವಿ. ಪೇಡ್ ಅಪ್ ವ್ಯಾಲ್ಯೂ ಮೀನ್ಸ್ ಆ್ಯಕ್ಚುಯಲ್ ಅಮೌಂಟ್ ಪೇಡ್ ಬೈ ದಿ ಶೇರ್ ಹೋಲ್ಡರ್ಸ್ ಫಾರ್ ಈಚ್ ಶೇರ್. ಓಕೆ, ಪ್ರತಿ ಶೇರ್ಗೆ ಶೇರ್ ಹೋಲ್ಡರ್ಸ್ ಏನು ಪೇಮೆಂಟ್ ಮಾಡ್ತಾರೆ ಕಂಪ್ನಿಗೆ ಅದಕ್ಕೆ ನಾವು ಪೇಡ್ ಅಪ್ ವ್ಯಾಲ್ಯೂ ಅಂತ ಕರಿತೀವಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕಂಪನಿ ಫುಲ್ ಅಮೌಂಟ್ ಏನು ಇಶ್ಯೂ ಮಾಡುತ್ತೆ ಫುಲ್ ಅಮೌಂಟನ್ನು ಕಲೆಕ್ಟ್ ಮಾಡೋದಿಲ್ಲ. ಓಕೆ, ಸೇ ಫಾರ್ ಎಕ್ಸಾಂಪಲ್
assume that for example let's assume if a company has 10,000 shares of rupees 10 each fully paid 10,000 shares ಇದೆ 10 rupees ಇದೆ ಅಲ್ಲಿಗೆ ಶೇರ್ ಕ್ಯಾಪಿಟಲ್ ಎಷ್ಟು ಬರುತ್ತೆ 1 lakh ಶೇರ್ ಕ್ಯಾಪಿಟಲ್ ಬರುತ್ತೆ ಇಲ್ಲಿ ಫೇಸ್ ವ್ಯಾಲ್ಯೂ ಎಷ್ಟಿದೆ 10 rupees okay 10 rupees each ಅಂದರೆ ಎವ್ರಿ ಶೇರ್ ವ್ಯಾಲ್ಯೂ 10 rupees and it is fully paid ಅಂದರೆ 10 rupees ಇಶ್ಯೂ ಮಾಡಿತ್ತು ಕಂಪನಿ ಶೇರ್ ಹೋಲ್ಡರ್ಸ್ ಎಷ್ಟು ಪೇಮೆಂಟ್ ಮಾಡಿದ್ರೆ 10 rupees ಪೇಮೆಂಟ್ ಮಾಡಿದ್ರೆ ಇಲ್ಲಿ ಫೇಸ್ ವ್ಯಾಲ್ಯೂ ಅಂಡ್ ಪೇಡ್ ಅಪ್ ವ್ಯಾಲ್ಯೂ ಬೋತ್ ಆರ್ ಒನ್ ದಿ ಸೇಮ್ 10 rupees ಆಗುತ್ತೆ okay ಈ ಶೇರ್ಸ್ನ ಪೇಡ್ ಅಪ್ ವ್ಯಾಲ್ಯೂ ಮಾತ್ರ ರೆಡ್ಯೂಸ್ ಮಾಡೋದು okay ಪೇಡ್ ಅಪ್ ವ್ಯಾಲ್ಯೂ ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ 10,000 shares ನಂಬರ್ ಆಫ್ ಶೇರ್ಸ್ ರಿಮೈನ್ಸ್ ಸೇಮ್ ಆಫ್ rupees ಫೇಸ್ ವ್ಯಾಲ್ಯೂ ಚೇಂಜಸ್ ಆಗೋಲ್ಲ 10 rupees ಈಚ್ ಆಗುತ್ತೆ ಅಸ್ಯೂಮ್ 2 rupees ರಿಡ್ಯೂಸ್ ಮಾಡ್ತಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ 2 rupees ರಿಡ್ಯೂಸ್ ಮಾಡಿದ್ರೆ ಎಷ್ಟು ಪೇಮೆಂಟ್ ಮಾಡಬೇಕಾಗುತ್ತೆ ಶೇರ್ ಹೋಲ್ಡರ್ಸು 8 rupees ಪೇಡ್ ಅಪ್ ಓಕೆ 10,000 ಶೇರ್ಸ್ ಪರ್ ಶೇರ್ ಎಷ್ಟು ಪೇಮೆಂಟ್ ಮಾಡಿದ್ರೆ 8 rupees ಅಲ್ಲಿಗೆ ಕ್ಯಾಪಿಟಲ್ ಎಷ್ಟು ಬರುತ್ತೆ 80,000 ಶೇರ್ ಕ್ಯಾಪಿಟಲ್ ಬರುತ್ತೆ ಓಕೆ ಇನ್ ಫ್ಯೂಚರ್ ಕಂಪನಿ ಮೇ ಕಾಲ್ ಫಾರ್ ರಿಮೈನಿಂಗ್ 2 rupees ರಿಡ್ಯೂಸ್ ಮಾಡಿದ್ರೆ ಇವಾಗ ಮುಂದೆ ಕಾಲ್ ಫಾರ್ ಮಾಡ್ಬೋದು ಬಿಕಾಸ್ ಇನ್ನು 2 rupees ಪೆಂಡಿಂಗ್ ಇರುತ್ತೆ ಅದರ್ವೈಸ್ ಇಫ್ ದ ಕಂಪನಿ ರಿಡ್ಯೂಸ್ ಬೋತ್ ಫೇಸ್ ವ್ಯಾಲ್ಯೂ ಆ್ಯಂಡ್ ಪೇಡ್ ಅಪ್ ವ್ಯಾಲ್ಯೂ ಎರಡನ್ನೂ ರಿಡ್ಯೂಸ್ ಮಾಡೋದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದರೆ 10,000 ಶೇರ್ಸ್ ರಿಮೈನ್ಸ್ ಸೇಮ್ ಶೇರ್ಸ್ ಆಫ್ rupees ಇಲ್ಲೂ 2 rupees ರಿಡ್ಯೂಸ್ ಮಾಡ್ತಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ 2 rupees ರಿಡ್ಯೂಸ್ ಮಾಡಿದ್ರೆ 10 rupees ಇದೆ ಫೇಸ್ ವ್ಯಾಲ್ಯೂ 2 rupees ರಿಡ್ಯೂಸ್ ಆದರೆ 8 rupees ಈಚ್ ಆ್ಯಂಡ್ ಪೇಡ್ ಅಪ್ ವ್ಯಾಲ್ಯೂ 2 rupees ರಿಡ್ಯೂಸ್ ಮಾಡಿದ್ರೆ 10 rupees ಅಲ್ಲಿ 2 rupees ರಿಡ್ಯೂಸ್ ಮಾಡಿ 8 rupees ಬರುತ್ತೆ ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಫುಲ್ಲಿ ಪೇಡ್ ಅಪ್ ಈ ಶೇರ್ ಕ್ಯಾಪಿಟಲ್ ಎಷ್ಟು ಬರುತ್ತೆ 10,000 into 8 rupees 80,000 ಬರುತ್ತೆ ಬಟ್ ಇಲ್ಲಿ ಯಾವುದೇ ರೀತಿ ಫರ್ದರ್ ಕಾಲ್ ಫಾರ್ ಮಾಡೋ ಆಗಿಲ್ಲ ಕಂಪನಿ ಬಿಕಾಸ್ ಇಟ್ ಈಸ್ ಫುಲ್ಲಿ ಪೇಯ್ಡ್ ಅಂತ ಟ್ರೀಟ್ ಮಾಡಿದ್ರೆ ಅವಾಗ ಯಾವುದೇ ರೀತಿ ಇನ್ ಫ್ಯೂಚರಲ್ಲಿ ಕಲೆಕ್ಟ್ ಮಾಡೋದಿಲ್ಲ ಬಟ್ ಯಾರ ಓನ್ಲಿ ಪೇಯ್ಡ್ ಅಪ್ ವ್ಯಾಲ್ಯೂ ಮಾತ್ರ ರಿಡ್ಯೂಸ್ ಮಾಡಿದ್ರೆ ಇನ್ ಫ್ಯೂಚರಲ್ಲಿ ಕಂಪನಿ ರಿಮೈನಿಂಗ್ ಅಮೌಂಟನ್ನು ಕಲೆಕ್ಟ್ ಮಾಡುತ್ತೆ ದಿಸ್ ಈಸ್ ದ ಡಿಫ್ರೆನ್ಸ್ ನೆಕ್ಸ್ಟ್ ಒನ್ ಕಾಂಪ್ರಮೈಸ್ ಆರ್ ಅರೇಂಜ್ಮೆಂಟ್ compromise or arrangement means company may make an arrangement with its creditors and debenture holders to reduce their claim ಅವ್ರಿಗೆ ಏನು ಕೊಡಬೇಕಾಗಿದೆ ಸಾಲನ ಅದರಲ್ಲಿ ಸಾಲದಲ್ಲಿ ಕಡಿಮೆ ಮಾಡಿಸ್ಬೋದು ಅದಕ್ಕೆ ನಾವು ಕಾಂಪ್ರಮೈಸ್ ಅರೇಂಜ್ಮೆಂಟ್ ಅಂತ ಕರಿತೀವಿ ನೆಕ್ಸ್ಟು ಸರೆಂಡರ್ ಆಫ್ ಶೇರ್ಸ್ ಮೀನ್ಸ್ ರಿಟರ್ನ್ ಬ್ಯಾಕ್ ಆಫ್ ಶೇರ್ಸ್ ರಿಟರ್ನ್ ಆಫ್ ಶೇರ್ಸ್ ಬೈ ಶೇರ್ ಹೋಲ್ಡರ್ಸ್ ಟು ಕಂಪನಿ ಫಾರ್ ಕ್ಯಾನ್ಸಲೇಷನ್ ಆಫ್ ಶೇರ್ಸ್ ಅಂದರೆ ಕಂಪನಿ ಶೇರ್ ಹೋಲ್ಡರ್ಸ್ಗೆ ಶೇರ್ಸ್ನ ಇಶ್ಯೂ ಮಾಡಿರುತ್ತೆ ಕಂಪನಿ ಇವಾಗ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದರೆ ಲಾಸ್ನ ಇನ್ಕರ್ ಮಾಡ್ತಾ ಇದೆ ಕಂಟಿನ್ಯೂಸ್ ಆಗಿ ಅದಕ್ಕೆ ಶೇರ್ ಹೋಲ್ಡರ್ಸ್ ಸ್ಯಾಕ್ರಿಫೈಸ್ ಮಾಡೋಕ್ಕೆ ಕೇಳಿದಾಗ ಶೇರ್ ಹೋಲ್ಡರ್ಸು ತಮ್ಮಲ್ಲಿರುವಂಥ ಕೆಲವು ಶೇರ್ಸ್ನ ರಿಟರ್ನ್ ಮಾಡ್ಬೋದು ಕಂಪನಿಗೆ ಯಾರು ಶೇರ್ಸ್ನ ಕಂಪನಿ ಕ್ಯಾನ್ಸಲ್ ಮಾಡುತ್ತೆ ಇನ್ ದಟ್ ವೇ ಕಂಪನಿ ಗೇನ್ ಸಮ್ ಫಂಡ್ಸ್ ಈ ರೀತಿ ಶೇರ್ಸ್ನ ಸರೆಂಡರ್ ಮಾಡ್ತಾರೆ ದೀಸ್ ಆರ್ ದಿ ಮೆಥಡ್ಸ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಥ್ಯಾಂಕ್ ಯು